ಹಾಯ್ ಹಲೋ ಸ್ನೇಹಿತರೆ, ಮನೆ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಎಲ್ಲ PhD ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ನೋಡಿ ಸ್ನೇಹಿತರೆ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯಲ್ಲಿ ಲಭ್ಯವಿರುವಂತಹ ಸೀಟುಗಳಿಗೆ ಅರ್ಜಿಯನ್ನ ಆಹ್ವಾನಿಸುವುದಕ್ಕಾಗಿ ಈಗ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಹಾಗೆ ಯಾರಿಗೆ ವಿನಾಯಿತಿ ಇರುತ್ತೆ, ಅಪ್ಲಿಕೇಶನ್ ಫಾರಂ ಅನ್ನ ನೀವು ಹೇಗೆ ಫಿಲ್ ಅಪ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರುವಂತಹ ಎಲ್ಲ PhD ಆಕಾಂಕ್ಷಿಗಳು ಇದೇ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ನೋಡಿ, ಇಲ್ಲಿ ತಿಳಿಸಿರುವಂತೆ ದಾವಣಗೆರೆ ಯೂನಿವರ್ಸಿಟಿ ವಿಳಾಸವನ್ನು ಅಬ್ಸರ್ವ್ ಮಾಡಿ ವಿಶ್ವವಿದ್ಯಾಲಯ ಕಾರ್ಯಾಲಯ ಶಿವಗಂಗೋತ್ರಿ ದಾವಣಗೆರೆ ಪಿನ್ ಕೋಡ್ 577007 ಅಧಿಸೂಚನೆಯನ್ನು ಹೊರಡಿಸಿರುವಂತಹ ದಿನಾಂಕ 17 ಫೆಬ್ರವರಿ 2026. ನೋಡಿ ಸ್ನೇಹಿತರೆ, ಈಗ ಲಭ್ಯವಿರುವಂತಹ PhD ಸೀಟುಗಳಿಗೆ ಮಾನ್ಯ ಕುಲಪತಿಗಳ ಅನುಮೋದನೆಯ ದಿನಾಂಕವನ್ನು ಅಬ್ಸರ್ವ್ ಮಾಡಿ 16 ಫೆಬ್ರವರಿ 2026. ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ನೋಡಿ, ಇಲ್ಲಿ ತಿಳಿಸಿರುವಂತೆ ಈ ಒಂದು 2025-26ನೇ ಸಾಲಿನಲ್ಲಿ ಲಭ್ಯವಿರುವಂತಹ PhD ಪದವಿಯ ರಿಕ್ತ ಸ್ಥಾನಗಳನ್ನ ವಿವರವಾಗಿ ಇಲ್ಲಿ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೆಯದಾಗಿ ಸೀರಿಯಲ್ ನಂಬರ್, ಡಿಪಾರ್ಟ್ಮೆಂಟ್ ಅಂಡ್ ಟೋಟಲ್ ಪೋಸ್ಟ್ ಅನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಕಲಾ ನಿಕಾಯ ಮೀನ್ಸ್ ಫ್ಯಾಕಲ್ಟಿ ಆಫ್ ಆರ್ಟ್ಸ್, ಇದರಲ್ಲಿ ಕನ್ನಡ ವಿಷಯದಲ್ಲಿ 16 ವೇಕೆನ್ಸಿ ಇದೆ. ಇತಿಹಾಸ ಹಿಸ್ಟ್ರಿಯಲ್ಲಿ 8, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಅಲ್ಲಿ 3 ವೇಕೆನ್ಸಿ ಇದೆ. ಹಾಗೆ ಸೋಷಿಯಾಲಜಿಯಲ್ಲಿ 3, ಫಿಫ್ತ್ ಒನ್ MSW ಸೋಷಿಯಲ್ ವರ್ಕ್ ಅಲ್ಲಿ 17 ಪೋಸ್ಟ್ ಇದೆ. ಪೊಲಿಟಿಕಲ್ ಸೈನ್ಸ್ ಅಲ್ಲಿ 7, ಎಕನಾಮಿಕ್ ಅಲ್ಲಿ 5, ಹಾಗೆ ದೃಶ್ಯಕಲೆ ವಿಜುವಲ್ ಆರ್ಟ್ಸ್ ಇದು 2 ಪೋಸ್ಟ್ ಇದೆ. ನೆಕ್ಸ್ಟ್ ದೃಶ್ಯಕಲೆ ಅದರಲ್ಲೇ ಸೇಮ್ ಪೇಂಟಿಂಗ್ 1 ಪೋಸ್ಟ್ ಇದೆ. ನೆಕ್ಸ್ಟ್ ಎಜುಕೇಶನ್ ಅಲ್ಲಿ 2 ಪೋಸ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದರಲ್ಲಿ ಜೀವರಸಾಯನಶಾಸ್ತ್ರ ಅಂದ್ರೆ ಬಯೋಕೆಮಿಸ್ಟ್ರಿಯಲ್ಲಿ ಟೋಟಲ್ ಆಗಿ 6 ಪೋಸ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿಯಲ್ಲಿ 9 ಪೋಸ್ಟ್ ಇದೆ. ನೆಕ್ಸ್ಟ್ ಸಸ್ಯಶಾಸ್ತ್ರ ಬಾಟ್ನಿ ಇದರಲ್ಲಿ 4 ಪೋಸ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ 14 ಅಲ್ಲಿ ಅಬ್ಸರ್ವ್ ಮಾಡಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ 6 ಪೋಸ್ಟ್ ಇದೆ. ನೆಕ್ಸ್ಟ್ ಗಣಿತ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 15, ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ ಇದರಲ್ಲಿ 1 ವೇಕೆನ್ಸಿ ಇದೆ. ಆಹಾರ ತಂತ್ರಜ್ಞಾನ ಫುಡ್ ಟೆಕ್ನಾಲಜಿಯಲ್ಲಿ 24, ಗಣಿತಶಾಸ್ತ್ರದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 10, ಸೂಕ್ಷ್ಮ ಜೀವಶಾಸ್ತ್ರ ಮೈಕ್ರೋಬಯಾಲಜಿಯಲ್ಲಿ 10, ಭೌತಶಾಸ್ತ್ರ ಫಿಸಿಕ್ಸ್ ಅಲ್ಲಿ 11, ಹಾಗೆ ಪ್ರಾಣಿಶಾಸ್ತ್ರ ಬಾಟ್ನಿಯಲ್ಲಿ 3 ವೇಕೆನ್ಸಿ ಇದೆ. ಓನ್ಲಿ ಫಾರ್ ಮೀನ್ಸ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಾಣಿಜ್ಯ ಶಾಸ್ತ್ರ ಮೀನ್ಸ್ MCom ಅಲ್ಲಿ 8 ಪೋಸ್ಟ್ ಇದೆ. ಹಾಗೆ ಆಡಳಿತ ನಿರ್ವಹಣಾ ಶಾಸ್ತ್ರ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದರಲ್ಲಿ 6 ಪೋಸ್ಟ್. ಟೋಟಲ್ ಆಗಿ 177 ವೇಕೆನ್ಸಿಗಳಿಗೆ PhD ಪ್ರವೇಶಾತಿಯನ್ನು ಪಡೆಯಲಿಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಇದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಮಿನಿಮಮ್ ಕ್ವಾಲಿಫಿಕೇಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೂಚನೆಗಳಲ್ಲಿ ತಿಳಿಸಿರುವಂತೆ ಅಭ್ಯರ್ಥಿಗಳು UGC ಇಂದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳು ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದ್ದು ಸಂಬಂಧಪಟ್ಟ ಸ್ನಾತಕೋತ್ತರ ಪದವಿಗಳಲ್ಲಿ ನಿಮಗೆ ಕನಿಷ್ಠ 55% ಅಂಕಗಳು, ಅದರಲ್ಲೂ SC ST ಯಲ್ಲಿ ಬರ್ತಕ್ಕಂತಹ ಪ್ರವರ್ಗ 1 ಅಥವಾ ವಿಕಲಚೇತನ ವಿದ್ಯಾರ್ಥಿಗಳಿಗೆ 50% ನೀವು ಪಡೆದಿರಬೇಕಾಗುತ್ತೆ, ಅಥವಾ ಗ್ರೇಡಿಂಗ್ ಪದ್ಧತಿಯಲ್ಲಿ ತಸ್ತಮಾನ ಗ್ರೇಡಿಂಗ್ ಪಡೆದಿರಬೇಕಾಗುತ್ತೆ. ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದಷ್ಟೇ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು, ಗಮನಿಸ್ತಾ ಹೋಗಿ ಸ್ನೇಹಿತರೆ. 3ರಲ್ಲಿ ಅಬ್ಸರ್ವ್ ಮಾಡಿ ಅರ್ಜಿ ನಮೂನೆಯಲ್ಲಿ ವಿಶ್ವವಿದ್ಯಾಲಯದ ಅಂತರ್ಜಾಲದ ವೆಬ್ಸೈಟ್ ಇದಾಗಿರುತ್ತೆ. ಈ ಒಂದು www.davanagereuniversity@acin.com ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಅರ್ಜಿಯ ಶುಲ್ಕ 2,000 ಇರುತ್ತೆ. ಹಾಗೆ SC ST ಅಭ್ಯರ್ಥಿಗಳಿಗೆ ಇವರಿಗೆ ಮಾತ್ರ 1,000 ಇರುತ್ತೆ. ಆದರೆ ಡಿಮ್ಯಾಂಡ್ ಡ್ರಾಫ್ಟ್ ಗಳ ಒಂದು ಜಾತಿ ಪ್ರಮಾಣ ಪತ್ರ ಪ್ರತಿಯೊಂದಿಗೆ ನೀವು ಸಲ್ಲಿಸುವುದಾಗಿರುತ್ತೆ. ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ನೋಡಿ ನೀವು 1000 ರೂಪೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಹಾಗೆ DD ಯನ್ನ ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ಇವರ ಒಂದು ಪದನಾಮದಲ್ಲಿ ಖರೀದಿಸಿ ಅಥವಾ SBI IFSC ಸಂಖ್ಯೆ ನೋಡಿ SBI 100400869 ಆಗಿದ್ದು, ಹಾಗೆ ಅಕೌಂಟ್ ನಂಬರ್ 4061910126 ಈ ಅಕೌಂಟ್ ನಂಬರ್ಗೆ ಪಾವತಿಸಿ ಅದರ ಒಂದು ಚಲನ್ನೊಂದಿಗೆ ನೀವು ಅರ್ಜಿಗೆ ಲಗತ್ತಿಸಿ ನಿಗದಿತ ದಿನಾಂಕದೊಳಗೆ ಎಲ್ಲ ಸೂಕ್ತ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅರ್ಜಿಯೊಂದಿಗೆ ಸಂಬಂಧಪಟ್ಟ ವಿಭಾಗಕ್ಕೆ ನೀವು ಸಲ್ಲಿಸಬೇಕಾಗುತ್ತೆ. ದಿನಾಂಕವನ್ನು ಅಬ್ಸರ್ವ್ ಮಾಡಿ ಭರ್ತಿ ಮಾಡಿರುವ ಅರ್ಜಿಗಳನ್ನು ದಿನಾಂಕ 16 ಮಾರ್ಚ್ 2026ರೊಳಗೆ ದಾವಣಗೆರೆ ಯೂನಿವರ್ಸಿಟಿ ಶಿವಗಂಗೋತ್ರಿ ಆವರಣ ಕಾರ್ಯಾಲಯದ ವೇಳೆಯಲ್ಲಿ ಬೆಳಿಗ್ಗೆ 10:30ರಿಂದ ಸಂಜೆ 5:30ರೊಳಗೆ ಸಂಬಂಧಪಟ್ಟ ವಿಭಾಗದ ಅಧ್ಯಕ್ಷರೊಂದಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಹಾಗೆ ಇದನ್ನು ತಿಳ್ಕೋಬೇಕಾಗುತ್ತೆ, ಪಾವತಿಸಿದ ಶುಲ್ಕವನ್ನ ಯಾವುದೇ ಕಾರಣಗಳಿಗಾಗಿ ಹಿಂದಿರುಗಿಸಲಾಗುವುದಿಲ್ಲವೆಂಬುದು ಮನದಟ್ಟು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಇದರಲ್ಲಿ ತಿಳಿಸಿರುವಂತಹ ನಿಯಮಗಳಿಗನುಸಾರವಾಗಿ ಅರ್ಹತೆಯ ಆಧಾರದ ಮೇಲೆ ಹಾಗೆ ಈ ಒಂದು ರಿಜಿಸ್ಟ್ರೇಷನ್ ಅನ್ನ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದೇ ತಾತ್ಕಾಲಿಕ PhD ನೋಂದಣಿ ಖಾತ್ರಿ ಎಂದು ಪರಿಭಾವಿಸಬಾರದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು PhD ಪ್ರವೇಶ ಪರೀಕ್ಷೆಯಲ್ಲಿ ಯಾರಿಗೆ ವಿನಾಯಿತಿ ಇರುತ್ತೆ, ಯಾರಿಗೆ ಎಕ್ಸಾಮ್ಸ್ ಇರಲ್ಲ ಅದನ್ನು ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ. UGC NET ಹಾಗೆ UGC JRF ಹಾಗೆ UGC CSIR ಅದರಲ್ಲೂ ನೆಟ್, ನೆಕ್ಸ್ಟ್ UGC CSIR ಹಾಗೆ JRF ಹಾಗೆ CAT ಮತ್ತು GRE ಇದರಲ್ಲಿ ತೇರ್ಗಡೆಯಾದಂತಹ ಅಭ್ಯರ್ಥಿಗಳಿಗೆ UGC ನಿಯಮಗಳಿಗನುಸಾರವಾಗಿ ಇವರಿಗೆ ಪ್ರವೇಶ ಪರೀಕ್ಷೆಯಲ್ಲಿ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಸಾಮಾನ್ಯ ಸೂಚನೆಗಳನ್ನ ನೀವು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ನೇಹಿತರೆ. ಇದರಲ್ಲಿ ಮೇನು ಈ ಒಂದು PhD ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಯಾವ ದಿನದಂದು ರಜೆ ಇದೆ, ಟೈಮಿಂಗ್ಸ್ ಅನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅಂಡ್ ಮೀಸಲಾತಿ ಕೋರಿರುವಂತಹ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು PhD ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನ ನೀವು ಬರೀಲಿಕ್ಕೆ ನೀವು ನಿಮ್ಮ ಒಂದು ಆಲ್ ಟಿಕೆಟ್ ಅನ್ನ ಯಾವ ಒಂದು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನೀವು ತಗೋಬೇಕು
ಬೇಕಾಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟು, ಸಂದರ್ಶನ, ಸಮಯ, ಮಾಹಿತಿ, ವಿಳಾಸ, ವೆಬ್ಸೈಟ್, ಅದಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು PDF ಕಾಪಿನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ, ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದರ ಒಂದು ವೆಬ್ಸೈಟ್ ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಲಿಂಕ್ ಮುಖಾಂತರ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಅಪ್ಲಿಕೇಶನ್ ಫಾರ್ಮೇಟ್ ಹೀಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಡ್ಮಿಷನ್ ಫಾರ್ PhD ಪ್ರೋಗ್ರಾಮ್ 2025-26. ಸೊ ಇದರಲ್ಲಿ ಫೀಸ್, ಪೇಮೆಂಟ್, ಪರ್ಟಿಕ್ಯುಲರ್ಸ್, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸು ತುಂಬ ಸರಳವಾಗಿದೆ. ನೀಟಾಗಿ ನೀವು ಒಂದು ಮಿಸ್ಟೇಕ್ ಇಲ್ಲದೆ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಈಸಿ ಇದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕಂಡಕ್ಟ್ ದಿ ಕಮ್ಯುನಿಕೇಷನ್ ಡೀಟೇಲ್ಸು, ನಿಮ್ಮ ಒಂದು ಅಡ್ರೆಸ್ಸು ಆ್ಯಂಡ್ ಪೋಸ್ಟಲ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್, ನಿಮ್ಮ ಮೇಲ್ ID, ಪಿನ್ ಕೋಡು ನೀಟಾಗಿ ಮೆನ್ಷನ್ ಮಾಡಿ. ಓಕೆನಾ? ತುಂಬ ಸರಳವಾಗೇ ಇದೆ. ಸೊ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರೆಸೆಂಟ್ ಆಕ್ಯುಪೇಷನ್ಸ್ ಆ್ಯಂಡ್ ಅಥವಾ ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಹಾಗೆ ಡೀಟೇಲ್ಸ್ ಆಫ್ ಅಕಾಡೆಮಿಕ್ ರೆಕಾರ್ಡ್ ಸ್ಟಾರ್ಟಿಂಗ್ ಫ್ರಮ್ 10+2 ಡೀಟೇಲ್ಸು, ನಿಮ್ಮ ಒಂದು ಕ್ವಾಲಿಫಿಕೇಷನ್, ಪರ್ಸೆಂಟೇಜ್, ಯಾವ ಯೂನಿವರ್ಸಿಟಿ, ಯಾವಾಗ ಅಡ್ಮಿಷನ್ ಆಗಿದ್ರೆ, ನಿಮ್ಮ ಪಾಸಿಂಗ್ ಇಯರ್ಸ್ ನೀಟಾಗಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ UGC ನೆಟ್ಟಲ್ಲಿ ಏನಾದರೂ ಕ್ಲಿಯರ್ ಆಗಿದ್ರೆ, ನೀವು JRF ಆಗಿದೆಯಾ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದೆಯಾ, ಆ ಒಂದು ಮಾರ್ಕ್ಸ್ ಪರ್ಸೆಂಟೇಜನ್ನು ನೀಟಾಗಿ ಫಿಲ್ ಮಾಡಬೇಕು. ತುಂಬ ಸರಳವಾಗೇ ಇದೆ, ಏನು ಅಷ್ಟೊಂದು ಟಫ್ ಏನಿಲ್ಲ ಅಪ್ಲಿಕೇಶನ್ ಫಾರಮು. ಸೊ ಇದಿಷ್ಟು. ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ಸರ್ಟಿಫಿಕೇಟ್, ನೀವು ನೀಟಾಗಿ ಒಂದು ಫಾರಮನ್ನು ಫಿಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಡೀಟೇಲ್ಸ್ ಏನಿದೆಯೋ ಅದನ್ನಷ್ಟು ಪರ್ಫೆಕ್ಟಾಗಿ ಒಂದು ವರ್ಡ್ಸ್ ಮಿಸ್ಟೇಕ್ ಇಲ್ಲದೆ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ? ಇದಿಷ್ಟು ಕೋರ್ಸ್ ಫಾರ್ PhD ಡೀಟೇಲ್ಸು. ಇಲ್ಲಿ ನೋಡ್ಬೋದು ನೀವು, ಇಂಟ್ರೊಡಕ್ಷನ್ ಟು ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು PhD ಪ್ರೋಗ್ರಾಮ್. ಇದರಲ್ಲಿ ನೇಮ್ ಆಫ್ ದಿ ಆರ್ಟ್ಸ್ ಫ್ಯಾಕಲ್ಟಿ, ಹಾಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫ್ಯಾಕಲ್ಟಿ, ಹಾಗೆ ಕಾಮರ್ಸ್ ಫ್ಯಾಕಲ್ಟಿ, ನಿಮ್ಮ ಒಂದು ಸಬ್ಜೆಕ್ಟ್ ವೈಸ್ ವೇಕೆನ್ಸಿಗಳನ್ನು ನೋಡಿಕೊಂಡು ನಿಮ್ಮ ವಿಷಯವಾರಿಗೆ ತಕ್ಕಂಗೆ ನೀವು ಅಪ್ಲಿಕೇಬಲ್ ಇದ್ದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಇದರಲ್ಲಿ ಮೇನ್ ಇಂಪಾರ್ಟೆಂಟು ಫೀಸ್ ಪೇಮೆಂಟಲ್ಲಿ ಒಂದಷ್ಟು ಡೌಟ್ ಇದ್ದಲ್ಲಿ ಮತ್ತೆ ಇಲ್ಲಿ ನೀಟಾಗಿ ಚೆಕ್ ಮಾಡ್ಕೋಬೋದು. ಈ ಒಂದು ಕಾಲಮನ್ನು ಅಬ್ಸರ್ವ್ ಮಾಡಿ. PhD ಹಾಗೆ ಫೀಸ್ ಫಾರ್ GM ಹಾಗೆ OBC ಅವರಿಗೆ 2000 ಇರುತ್ತೆ. SC ST ಹಾಗೆ ಕ್ಯಾಟಗರಿ 1 ಅಭ್ಯರ್ಥಿಗೆ 1000 ಇರುತ್ತೆ. ಇಲ್ಲಿ ತಿಳಿಸಿರುವಂತಹ ಅಡ್ರೆಸ್ಗೆ ನೀವು ಅಕೌಂಟ್ ನಂಬರ್ ಹಾಗೆ IFSC ಕೋಡ್ಗೆ ನೀವು ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು PhD ಕೋರ್ಸಿಗೆ ಅಪ್ಲಿಕೇಶನನ್ನು ಹಾಕುವಂಥ ಅಭ್ಯರ್ಥಿಗಳಿಗೆ ಮೇನ್ ಡಾಕ್ಯುಮೆಂಟ್ಸ್, ಯಾವ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಟ್ಯಾಚ್ಮೆಂಟ್ ಮಾಡಿಸಬೇಕಾಗುತ್ತೆ, ಅದಷ್ಟು ಮಾಹಿತಿ ಇಲ್ಲಿದೆ. ಸೊ ಈ ಒಂದು PDF ಕಾಪಿನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದೇ ಥರದ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್.